ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು 100 ಡೇಸ್ ಪ್ರಯಾಣ ಸೀರೀಸ್ ಡೇ 78ಗೆ ರೈಟ್ ನಾವು ನಾನೀಗ ಉಜ್ಜೈನಲ್ಲಿದ್ದೀನಿ, ಉಜ್ಜೈನ್ ರೈಲ್ವೆ ಸ್ಟೇಷನಲ್ಲಿ. ಇಂದಿನ ವಿಡಿಯೋದಲ್ಲಿ ನಾನು ಶ್ರೀ ಮಹಾಕಾಲೇಶ್ವರನ ದರ್ಶನ ಮಾಡಿಕೊಂಡು ಶ್ರೀ ಮಹಾಕಾಲ್ ಕಾರಿಡಾರಲ್ಲಿ ರಾತ್ರಿ ಎಲ್ಲ ಓಡಾಡ್ಕೊಂಡು ಸಖತ್ತಾಗಿತ್ತು. ಆ ಲೇಸರ್ ಶೋ, ಆ ವಿಗ್ರಹಗಳು ನೆಕ್ಸ್ಟ್ ಲೆವೆಲ್. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ಇವತ್ತು ನಾನೀಗ ಹೋಗ್ತಾ ಇದ್ದೀನಿ ಭಗವಾನ್ ಶ್ರೀಕೃಷ್ಣ ಮತ್ತು ಬಲರಾಮ ಮತ್ತು ಸುಧಾಮ ಅವರು ಬಂದುಬಿಟ್ಟು ವಿದ್ಯಾಭ್ಯಾಸ ಮಾಡಿದ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಅದು ಬಂದುಬಿಟ್ಟು ಸಾಂದೀಪನಿ ಆಶ್ರಮ ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗಬೇಕು ಅಂತಂದರೆ ಅದಕ್ಕಿಂತ ಮುಂಚೆ ನಾನು ಬ್ಯಾಗ್ ಐತಲ್ಲ ಇದನ್ನು ತಗೊಂಡೋಗಿ ಫಸ್ಟು ಕ್ಲಾಕ್ ರೂಮಲ್ಲಿಟ್ಟು ಇಲ್ಲಿಂದ ಹೋಗ್ತೀನಿ. ಸೊ ನಾನೀಗ ಕ್ಲಾಕ್ ರೂಮಲ್ಲಿ ಯಾಕೆ ಇಟ್ಟು ಹೋಗ್ತಾ ಇದ್ದೀನಿ, ಇಲ್ಲಿಂದ 6 ಕಿಲೋಮೀಟರ್ ಐತೆ ಟೆಂಪಲ್ಲು ರೈಲ್ವೆ ಸ್ಟೇಷನಿಂದ, ಅದಕ್ಕೋಸ್ಕರ. ಉಜ್ಜೈನ್ ರೈಲ್ವೆ ಸ್ಟೇಷನು ನನ್ನಿಂದ ನೋಡ್ತಾ ಇದ್ರಲ್ಲ, ಇದೇ ಕ್ಲಾಕ್ ರೂಮು. ಉಜ್ಜೈನ್ ರೈಲ್ವೆ ಸ್ಟೇಷನ್ ಮುಂದೆನೇ ಇರುತ್ತೆ. ಆರಾಮಾಗಿ ಲಗೇಜ್ ಎಲ್ಲ ಇಟ್ಬಿಟ್ಟು ಎಲ್ಲಾದರೂ ಓಡಾಡ್ಬೋದು. ಒಂದು ದಿನಕ್ಕೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ 24 ಗಂಟೆಗೆ. 24 ಗಂಟೆ ಟೈಮ್ ಐತೆ ನನ್ನ ಹತ್ರ, ಅಷ್ಟಿಲ್ಲ. ಮಧ್ಯಾಹ್ನ 2 ಗಂಟೆಗೆ ಟ್ರೈನ್ ಐತೆ. ಸದ್ಯಕ್ಕೆ ಇಲ್ಲಿ ಬ್ಯಾಗ್ ಇಟ್ಟಿದ್ದೀನಿ, ಇಲ್ಲಿಂದ ಹೋಗ್ತಾನೆ. ನೀವು ಯಾರಾದರೂ ಉಜ್ಜೈನಿಗೆ ಬಂದರೆ ಹೆಂಗೆ ಬಂದೆ ಅಂತ ನನಗೆ ಕೇಳಬೇಡ್ರಿ, ಯಾಕಂದರೆ ನಾನೀಗ ರಾಜಸ್ಥಾನಿಂದ ಬಂದೆ. ನೀವು ಬಂದರೆ ಇಲ್ಲಿ ಲಗೇಜ್ ಇಟ್ಬಿಟ್ಟು ಆರಾಮಾಗಿ ಅಲ್ಲಿ ವಾಶ್ರೂಮ್ಸ್ ಇದ್ದಾವೆ, ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೋಗ್ಬೋದು. ಓಕೆ, ಬೆಳಿಗ್ಗೆ ಎನರ್ಜಿಗೋಸ್ಕರ ಅವಲಕ್ಕಿ ತಿಂತಾ ಇದ್ದೀನಿ. ಇನ್ನು ಇದು ಬಿಟ್ಟು ಕಚೋರಿ ಐತೆ, ಸಮೋಸ ಐತೆ, ಆಲೂ ವಡೆ ಐತೆ. ಸೊ ಕಂಪೇರ್ ಟು ಅದರ್ಸ್ ಇದೇ ಬೆಸ್ಟ್ ಅನ್ನಿಸ್ತು. ಚೆನ್ನಾಗಿತ್ತು. ಇದೈತಲ್ಲ, ಇದು ಚಿಲ್ಲಿ ಸಾಸು ಟೊಮೊಟೊ ಸಾಸು ಅಲ್ಲ, ಇದು ಏನು ಗೊತ್ತಾ, ಚಾಟ್ ಮಸಾಲ ಅಂತ ಹೇಳ್ತಾರಲ್ಲ, ಇದು ನಾಲ್ಕೊಂಡು ಸುರ್ಕೊಂಡು ತಿಂತಾ ಇರ್ತಾರೆ. ಸದ್ಯಕ್ಕೆ ಈಗ ತಿಂದ್ಬಿಟ್ಟು ಬೇಗ ಹೋಗ್ತೀನಿ. ಆಟೋದವರು ಚಾರ್ಜ್ ಮಾಡ್ತಾಯಿದ್ದಾರೆ, 200 ರೂಪಾಯಿ ಹೇಳ್ತಾವ್ರು. ಇಲ್ಲಿಂದ 3 ಕಿಲೋಮೀಟರ್ ಐತೆ ಟೆಂಪಲ್ಲು. ರ್ಯಾಪಿಡೋದಲ್ಲಿ ಹೋಗೋದಕ್ಕೆ ಭಯ ಆಗುತ್ತೆ, ಯಾಕಂದರೆ ಇವರು ಜೆಟ್ ಹೋದಂಗೆ ಹೋಗ್ತಾರೆ. ನಿನ್ನೆ 2 ಸರಿ ಮಿಸ್ ಆದೆ, ಗಾಡಿ ಯಾರಿಗೂ ಗುದ್ದಬೇಕಿತ್ತು ರ್ಯಾಪಿಡೋ ಅಣ್ಣ. ಇನ್ನು ಆಪ್ಷನ್ ಇಲ್ಲ ಅಂದರೆ ಬೈಕೇ ಬುಕ್ ಮಾಡ್ಕೊಂಡು ಹೋಗ್ತೀನಿ. ಗೈಸ್, ಫೈನಲ್ ಆಗಿ ನಾನೀಗ ಬಂದಿದ್ದೀನಿ ಮಹರ್ಷಿ ಸಾಂದೀಪನಿ ಅವರ ಆಶ್ರಮಕ್ಕೆ. ನನ್ನಿಂದ ನೋಡ್ತಾ ಇದ್ರಲ್ಲ, ಇದೇ ಆಶ್ರಮ. ಗೈಸ್, ಇವಾಗ ನೀವು ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ಕುಂದೇಶ್ವರ ಮಹಾದೇವ್ ದೇವಸ್ಥಾನ. ಆಪೋಸಿಟ್ ನೋಡ್ತಾ ಇದ್ರಲ್ಲ, ಅದೇ ಜಾಗದಲ್ಲಿ ಭಗವಾನ್ ಶ್ರೀಕೃಷ್ಣ ಅವರು ವಿದ್ಯಾಭ್ಯಾಸ ಮಾಡ್ತಿದ್ದ ಜಾಗ. ಮೇ ಬಿ ಇಲ್ಲಿ ಕ್ಯಾಮರಾ ಅಲೋ ಮಾಡೋದಿಲ್ಲ. ಗೈಸ್, ನಾನೀಗ ಗುರುಕುಲದಲ್ಲಿ ಶ್ರೀಕೃಷ್ಣ ಬಲರಾಮ ಮತ್ತು ಸುಧಾಮ ಅವರು ಕುತ್ಕೊಂಡು ವಿದ್ಯಾಭ್ಯಾಸ ಮಾಡಿದ ವಿಗ್ರಹಗಳನ್ನ ನೋಡ್ಕೊಂಡ್ಬಂದೆ. ಒಳಗಡೆ ಹೋದ್ರೆ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ, ಕ್ಯಾಮ್ರಾ ಏನೂ ಅಲೋ ಮಾಡೋದಿಲ್ಲ. ತುಂಬ ಖುಷಿ ಆಯಿತು ನಿಜವಾಗ್ಲೂ. ಅವರು ದ್ವಾಪರ ಯುಗದ ಕಾಲದಲ್ಲಿ ಬಂದು ಅವರು ವಿದ್ಯಾಭ್ಯಾಸ ಮಾಡಿ ಇಲ್ಲಿ ಹೋಗಿದ್ದಾರೆ ಅಂದರೆ ತುಂಬ ಖುಷಿ ಆಯಿತು ಈ ಜಾಗಕ್ಕೆ ಬಂದು. ಇದ್ರೊಳಗಡೆ ನಾವು ಹೋದರೆ ಈಗ ಭಗವಾನ್ ಶ್ರೀಕೃಷ್ಣ ಅವರು ಕಲ್ತಿರೋ ಆ ವಿದ್ಯೆಗಳನ್ನ ನಾವು ನೋಡ್ಬೋದು ಇಲ್ಲಿ.
ನಾನು ಹಿಂದೆ ನೋಡ್ತಾ ಇದ್ರಲ್ಲ, ಇದನ್ನು ಗೋಮತಿ ಕುಂಡ ಅಂತ ಹೇಳ್ತಾರೆ. ಏನಪ್ಪ ಈ ಗೋಮತಿ ಕುಂಡ ಅಂತಂದರೆ, ಸಾಂದೀಪನಿ ಮಹರ್ಷಿ ಅವರು ಪ್ರತಿದಿನ ಬೆಳಗ್ಗೆ ಎದ್ದು ಗೋಮತಿ ನದಿಗೆ ಸ್ನಾನ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತಾರೆ. ಭಗವಾನ್ ಶ್ರೀಕೃಷ್ಣ ಅವರು ಅವ್ರನ್ನ ಗಮನಿಸ್ತಾರೆ. ಪ್ರತಿದಿನ ಗುರುಗಳು ಹೋಗಿ ಬರೋದು ಲೇಟ್ ಆಗುತ್ತೆ, ವಿದ್ಯಾಭ್ಯಾಸಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಭಗವಾನ್ ಶ್ರೀಕೃಷ್ಣನೇ ಈ ಜಾಗದಲ್ಲಿ ಗೋಮತಿ ನದಿನ ಆಹ್ವಾನ ಮಾಡ್ತಾರೆ. ಆಹ್ವಾನ ಮಾಡಾದ್ಮೇಲೆ ಸಾಂದೀಪನಿ ಮಹರ್ಷಿ ಅವರು ಪ್ರತಿದಿನ ಈ ಜಾಗದಲ್ಲಿ ಅವರು ಸ್ನಾನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನ ಗೋಮತಿ ಕುಂಡ ಅಂತ ಹೇಳ್ತಾರೆ. ದ್ವಾಪರ ಯುಗದ ಕಾಲದಲ್ಲಿ ಇದ್ದಂಥ ಕುಂಡನ ನಾವು ಈಗಲೂ ಕೂಡ ನೋಡ್ಬೋದು. ಕಲಿಯುಗದಲ್ಲಿ ನೋಡ್ತಾ ಇದೀವಿ. ಇದು ನಮ್ಮ ಅದೃಷ್ಟನೇ ಅಂತಲೇ ಹೇಳ್ಬೋದು. ಇನ್ನು ಈ ಜಾಗದಲ್ಲಿ ಭಗವಾನ್ ಶ್ರೀಕೃಷ್ಣ ಅವರು ಕಲ್ತಿರೋ 64 ಕಲಾ ಪ್ರಕಾರಗಳನ್ನ ಗ್ಯಾಲರಿನ ನೋಡ್ಬೋದು. ಇಲ್ಲಿ ನೋಡಿ, ಶ್ರೀಕೃಷ್ಣ ಮತ್ತು ಬಲರಾಮ ಅವರು ಬಟ್ಟೆಗೆ ಕಲರ್ ಆಗ್ತಾ ಇದ್ದಿದ್ದು ಅಂತ ಕಲೆನ ನೋಡ್ಬೋದು. ಇಲ್ಲಿ ಇಲ್ಲಿ ನೋಡಿ, ಸಾಂದೀಪನಿ ಮಹರ್ಷಿ ಅವರು ಕಲರ್ನ ಮಿಕ್ಸ್ ಮಾಡ್ತಾ ಇದ್ದಾರೆ, ಮತ್ತು ಅಲ್ಲಿ ಬಲರಾಮ ಅವರು ಬಟ್ಟೆಗೆ ಕಲರ್ ಆಗ್ತಾ ಇದ್ದಾರೆ. ಇಲ್ಲಿ ಒಂದಲ್ಲ ತುಂಬ ಇದ್ದಾವೆ, ಎಷ್ಟು ನೋಡಿದ್ರು ಕೂಡ ಸರ್ ಟೋಟಲಾಗಿ 64 ಕಲಾ ಪ್ರಕಾರಗಳನ್ನ ನೋಡ್ಬೋದು ನಾವು. ವಾವ್. ಇನ್ನು ಈ ಕಡೆ ಬಂದರೆ ನೀರಲ್ಲಿ ಆಟ ಆಡೋದು ಪ್ರತಿಯೊಂದು ಕಲಿಸ್ಕೊಡ್ತಿದ್ರು. ಆಗಿನ ಕಾಲದಲ್ಲಿ ಆಶ್ರಮಗಳಿಗೆ ಒಂದು ಸರಿ ಬಂದರೆ ಒಬ್ಬ ಮನುಷ್ಯ ಬದುಕೋದಕ್ಕೆ ಏನೆಲ್ಲ ಬೇಕು, ಏನೆಲ್ಲ ಕಲಿಬೇಕು ಅನ್ನೋದನ್ನು ಆಶ್ರಮಗಳಲ್ಲೇ ಕಲಿಸ್ತಿದ್ರು. ಈಗ ಯೂನಿವರ್ಸಿಟಿ ಬಂದಿದ್ದಾವೆ, ಸ್ಕೂಲ್ ಬಂದಿದ್ದಾವೆ, ಅಲ್ಲಿ ಹೋದ್ರೂ ಕೂಡ ಕೆಲವು ಕಡೆ ಒಳ್ಳೆ ಎಜುಕೇಷನ್ ಕೂಡ ಸಿಗ್ತಾಯಿಲ್ಲ. ಬಟ್ ಆಗಿನ ಕಾಲದಲ್ಲಿ ಹಂಗಲ್ಲ, ಒಂದು ಸರಿ ಮಕ್ಕಳನ್ನ ಆಶ್ರಮಕ್ಕೆ ಕಲಿಸ್ಬಿಟ್ರೆ ಅವರು ಬರೋ ಅಷ್ಟರಲ್ಲಿ ಅವರು ತುಂಬ ಬುದ್ಧಿವಂತರಾಗೋಗಿರ್ತಿದ್ರು. ಈಗ ನನ್ನಿಂದ ನೋಡ್ತಾ ಇದ್ರಲ್ಲ, ಇದನ್ನು ಗಂಧೆ ಯುಕ್ತಿ ಅಂತ ಹೇಳ್ತಾರೆ. ಅಂದರೆ ಹೂವಿನ ಸಹಾಯದಿಂದ ಯಾವ ಥರ ಪರ್ಫ್ಯೂಮ್ನ ತಯಾರಿಸ್ತಿದ್ರು ಅಂತ. ಇಲ್ಲಿ ಕೃಷ್ಣ ಬಲರಾಮರು ಅಡುಗೆ ಮಾಡ್ತಾ ಇರೋ ಫೋಟೋನ ನೋಡ್ಬೋದು. ಸಾಂದೀಪನಿ ಮಹರ್ಷಿ ಅವರು ಹೇಳ್ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಫೋಟೋದಲ್ಲಿ ಏನೋ ಒಂದು ಕಲಿತಾ ಇರ್ತಾರೆ. ಬೇರೆ ಬೇರೆ ಕೋಡ್ ಲ್ಯಾಂಗ್ವೇಜಲ್ಲಿ ಯಾವ ಥರ ಮಾತಾಡಬೇಕು ಅನ್ನೋದನ್ನ ಕಲಿಸ್ತಾ ಇರೋ ಫೋಟೋ ಇದು. ಇನ್ನು ಇಲ್ಲಿ ಕನ್ವೇಯಿಂಗ್ ಎ ಸೀಕ್ರೆಟ್ ಮೆಸೇಜ್ ಟು ಫಾರಿನ್ ಕಂಟ್ರಿ ಇನ್ ದ ಓನ್ ಲ್ಯಾಂಗ್ವೇಜ್. ಓಕೆ, ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಬಂದ್ಬಿಟ್ಟು ಸೀಕ್ರೆಟ್ ಲ್ಯಾಂಗ್ವೇಜಲ್ಲಿ ಬೇರೆ ದೇಶಗಳ ಹತ್ರ, ಬೇರೆ ಜನಗಳ ಹತ್ರ ಯಾವ ಥರ ಮಾತಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇರೋ ಒಂದು ಫೋಟೋ. ಶ್ರೀಕೃಷ್ಣ ಪರಮಾತ್ಮ ಸಾಂದೀಪನಿ ಆಶ್ರಮಕ್ಕೆ ಬಂದಾಗ ಅವ್ರಿಗೆ ಏಜ್ ಎಷ್ಟಾಗಿರುತ್ತೆ ಗೊತ್ತಾ? 16 ವರ್ಷ. 16 ವರ್ಷದಲ್ಲಿ ಅವರು ಈ ಆಶ್ರಮಕ್ಕೆ ಬಂದು 14 ವಿದ್ಯೆಗಳನ್ನ ಕಲಿತಾರೆ, 64 ಕಲೆಗಳನ್ನ ಕಲಿತಾರೆ, ಜಸ್ಟ್ 64 ದಿನಗಳಲ್ಲಿ. ಈಗ ನಾನು ಹಿಂದೆ ನೋಡ್ತಾ ಇದ್ರಲ್ಲ, ಸುಮಾರು 5000 ವರ್ಷಗಳ ಹಳೆಯ ಕಾಲದ ಗುರುಕುಲ ಇದು. ಅಂದರೆ ದ್ವಾಪರ ಯುಗ ಕಾಲದಲ್ಲಿ ಇದ್ದಂಥ ಒಂದು ಗುರುಕುಲ. ನಾನು ಭಗವಾನ್ ಶ್ರೀಕೃಷ್ಣ ಪರಮಾತ್ಮನ ಜನ್ಮಸ್ಥಳ ನೋಡಿದ್ದೀನಿ, ದ್ವಾರಕ ನೋಡಿದ್ದೀನಿ, ಈ ಜಾಗನೂ ನೋಡಿದೆ ಇವತ್ತು. ತುಂಬ ಖುಷಿ ಆಯಿತು. ಓವರಾಲ್ ಆಗಿ ಶ್ರೀಕೃಷ್ಣನ ವಿದ್ಯಾಭ್ಯಾಸದಿಂದ ನಾವು ಕಲಿಯೋದೇನೆಂದರೆ, ಫ್ರೆಂಡ್ಶಿಪ್ಪಲ್ಲಿ ಈಕ್ವಾಲಿಟಿ ಇರಬೇಕು, ಗುರುಗಳಿಗೆ ರೆಸ್ಪೆಕ್ಟ್ ಕೊಡಬೇಕು, ಎಷ್ಟೇ ಪವರ್ ಇದ್ರೂ ಕೂಡ ನಾವು ನಮ್ಮ ಹ್ಯುಮ್ಯಾನಿಟಿನ ಬಿಟ್ಕೊಡ್ಬಾರ್ದು ಅಂತೇಳಿ ನಾವು ಈ ಆಶ್ರಮಕ್ಕೆ ಬಂದಾಗ ಗೊತ್ತಾಗುತ್ತೆ. ಶ್ರೀಕೃಷ್ಣ ಪರಮಾತ್ಮ ದೇವರು ಅಂತ ನಮಗೆ ಗೊತ್ತು, ಆದರೆ ಅವರು ದೇವರು ಆಗಿದ್ರು ಕೂಡ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಥರ ಈ ಜಾಗದಲ್ಲಿ ಅವರ ವಿದ್ಯಾಭ್ಯಾಸನ ಮುಗಿಸ್ಕೊಂಡು ಇಲ್ಲಿಂದ ಅವರು ಹೊರಡ್ತಾರೆ. ಇನ್ನು ಅಲ್ಲಿ ದೂರದಲ್ಲಿ ನೋಡ್ತಾ ಇದ್ರಲ್ಲ, ಅದು ಬಂದ್ಬಿಟ್ಟು ಸರ್ವೇಶ್ವರ ಮಹಾದೇವ ಮಂದಿರ ಅಂತ ಹೇಳ್ತಾರೆ. ಅದು ಬಂದ್ಬಿಟ್ಟು ಸುಮಾರು 6000 ವರ್ಷಗಳ ಹಳೆಯ ಒಂದು ಶಿವಲಿಂಗ ಇರೋ ಒಂದು ದೇವಸ್ಥಾನ ಅಂತ ಹೇಳ್ತಾರೆ. ಅಲ್ಲಿ ಸಾಂದೀಪನಿ ಮಹರ್ಷಿ ಅವರು ಪ್ರತಿದಿನ ಪೂಜೆ ಮಾಡ್ತಾ ಇದ್ರು ಅಂತ ಕೂಡ ಹೇಳ್ತಾರೆ. ಆಲ್ರೈಟ್, ನಾನೀಗ ಸಾಂದೀಪನಿ ಆಶ್ರಮ ನೋಡ್ಕೊಂಡು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ. ಟ್ರೈನ್ 2 ಗಂಟೆಗೆ ಐತೆ, ಟೈಮ್ 12 ಗಂಟೆ ಆಗೈತೆ. ಈಗ ಆಟೋನೋ ರ್ಯಾಪಿಡೋನೋ ಗೊತ್ತಾಗ್ತಾ ಇಲ್ಲ. ಏನೋ ನಾನು ಟ್ರಾವೆಲ್ ಮಾಡೋದೇ ಒಂಥರ ವಿಚಿತ್ರವಾಗಿರುತ್ತಪ್ಪ. ಯಾವುದೋ ಆಟೋ ಸಿಕ್ತು ಫೈನಲ್ ಆಗಿ 50 ರೂಪಾಯಿ ಅಂತ ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗೋದಕ್ಕೆ. ಆಧಾ ಗಂಟೆ ಈಗ 15 ಮಿನಿಟ್ 15 ನಿಮಿಷ ಆಗುತ್ತಂತ ಅಷ್ಟೇ.
यूट्यूब वीडियो अच्छा हाँ आप यूट्यूब वो सब्सक्राइबर हाँ 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 कहाँ से हो? बेंगलुरु से कर्नाटका हाँ अकेले आए हो? हाँ अकेले घूम रहे भारत पूरा भारत घूम रहे पूरा भारत अकेले? 80 दिन हो गए मेरा अभी 20 दिन बाकी है अच्छा बैग वगैरह कहाँ है? उधर लॉक रूम है रखा लॉक रूम रेलवे स्टेशन? हाँ रेलवे स्टेशन पे रखा ಬಂತು ಬ್ಯಾಗ್ ಬಂತು ಇಷ್ಟೊತ್ತು ಆರಾಮಾಗಿ ರೆಸ್ಟ್ ಮಾಡ್ತಾ ಇತ್ತು ಬ್ಯಾಗು ಪಾಪ ಈಗ ಹೋಗಿ ಟ್ರೈನ್ ಟಿಕೆಟ್ ತೊಗೊಳ್ತೀನಿ ಜನರಲ್ ಟಿಕೆಟೇ ರಿಸರ್ವೇಷನ್ ಏನಿಲ್ಲ ಈಗ 2 ಗಂಟೆಗೆ ಹತ್ತಿರ ಸಾಯಂಕಾಲ 5:30ಗೆ ಹೋಗ್ತೀನಂತೆ ಟಿಕೆಟ್ ಬಂದ್ಬಿಟ್ಟು 80 ರೂಪಾಯಿ ಟೋಟಲ್ ಆಗಿ ಡಿಸ್ಟೆನ್ಸ್ ಬಂದ್ಬಿಟ್ಟು 184 ಕಿಲೋಮೀಟ್ರಿಗೆ ಆಯಿತಾ ಜನರಲ್ ಟಿಕೆಟ್ ನಾನೀಗ ಹೋಗ್ತಾ ಇರೋ ಗಾಡಿ ಬರೋದು ಪ್ಲಾಟ್ಫಾರ್ಮ್ ನಂಬರ್ 1ಗೆ ನಾನೀಗ ಹೋಗ್ತಾ ಇದ್ದೀನಿ ಪ್ಲಾಟ್ಫಾರ್ಮ್ ನಂಬರ್ 2ಗೆ ಯಾಕೆ ಅಂತಂದರೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ ಅಲ್ಲಿ ಅದಕ್ಕೆ ಅಲ್ಲಿ ಹೋಗ್ತೀನಿ ನೋಡಿ ಆ ಪ್ಲಾಟ್ಫಾರ್ಮ್ ಫುಲ್ಲು ಖಾಲಿ ಐತೆ ಇಲ್ಲೆಲ್ಲ ತುಂಬ ಹೋಗ್ಬಿಟ್ಟೈತೆ ಇಲ್ಲೆಲ್ಲ ಕೂತ್ಕೊಂಡಿದ್ದಾರೆ ಟ್ರೈನು 1:45ಕ್ಕೆ ಬರುತ್ತೆ ಟೈಮ್ 1:20 ಆಗುತ್ತೆ ಇಷ್ಟೊತ್ತು ಇಲ್ಲೇ ರೆಸ್ಟ್ ಮಾಡ್ತಾ ಇದ್ದೆ ಲಿಫ್ಟ್ ಐತೆ ಲಿಫ್ಟಲ್ಲಿ ಹೋಗ್ಬಿಡೋಣ ಆರಾಮಾಗಿ ಗಾಯ್ಸ್ ಬಂತು ಟ್ರೈನ್ ಬಂತು ಫುಲ್ ಜನ ಇದ್ದಾರೆ ನಿಂತ್ಕೊಳ್ಳೋಕ್ಕೆ ಜಾಗ ಸಿಕ್ಕಿದ್ರೆ ಸಾಕು ಅಂದ್ಕೊಬಿಟ್ಟಿದ್ದೀನಿ ಓ ಜನರಲ್ ಕ್ಲಾಸ್ ನೋಡ್ರಿ ತುಂಬಿ ಡೋರಲ್ಲಿ ಕೂತ್ಕೊಬಿಟ್ಟವ್ರೆ ಇನ್ನು ಟ್ರೈನೇ ಸ್ಟಾಪ್ ಆಗಿಲ್ಲ ಆವಾಗಲೇ ಫೈಟ್ ಸ್ಟಾರ್ಟ್ ಆಗುತ್ತೆ ಇದೇ ಜನರಲ್ ಡಬ್ಬ ಓಕೆ ಫ್ರೆಂಡ್ ಖಾಲಿ ಐತೆ ಖಾಲಿ ಐತೆ ಲೆಟ್ಸ್ ಗೋ ಲೆಟ್ಸ್ ಗೋ ನಿಂತ್ಕೊಳ್ಳೋಕೆ ಜಾಗ ಸಿಕ್ಕಿದ್ರೆ ಸಾಕು ಅಂದ್ಕೊಂಡಿದ್ದೆ ಬ್ಯಾಗ್ ಇಡೋಕೆ ಕೂಡ ಜಾಗ ಇಲ್ಲ ಫುಲ್ಲು ತುಂಬ ಹೋಗ್ಬಿಟ್ಟೈತೆ ಜಸ್ಟ್ 3.5 ಗಂಟೆ ಜರ್ನಿ ಅಷ್ಟೇ ಡೋರ್ ಸೈಡಲ್ಲಿ ನಿಂತ್ಕೊಳ್ಳೋಣ ಅಂದ್ಕೊಂಡೆ ಅಲ್ಲಿ ಕೂಡ ಫುಲ್ ತುಂಬ್ಕೊಬಿಟ್ಟಿದ್ದಾರೆ ಏನು ಮಾಡೋದು ಅರ್ಥ ಆಗ್ತಿಲ್ಲ ಸದ್ಯಕ್ಕೆ ನನ್ನ ಬ್ಯಾಗಲ್ಲಿ ಇಟ್ಟಿದ್ದೀನಿ ಲೆಟ್ಸ್ ಸಿ ಇಳಿಯಕ್ಕೆ ಬಿಡ್ತಾ ಇಲ್ಲ ಇಲ್ಲಿ ಇವತ್ತು ಅಯ್ಯೋ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆ ಪಾಠ ಬೇಕು ಅಂತಂದರೆ ಜನರಲ್ ಟ್ರೈನಲ್ಲಿ ಜರ್ನಿ ಮಾಡಬೇಕು ಅಂತ ಹೇಳ್ತಾರಲ್ಲ ಒಳ್ಳೆ ಪಾಠ ಕಲಿತೆ ಇವತ್ತು ಯಾಕಂತಂದರೆ ಏನು ಇಳಿಯಕ್ಕೆ ಬಿಡ್ತಾ ಇಲ್ಲ ನಾನು ಇವತ್ತು ಮಧ್ಯಪ್ರದೇಶ ರಾಜಧಾನಿ ಭೋಪಾಲ್ಗೆ ಸ್ವಾಗತ ಸುಸ್ವಾಗತ ಇದು ಭೋಪಾಲ್ ರೈಲ್ವೆ ಸ್ಟೇಷನ್ನು ರೈಟ್ ಸೈಡು ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಐತೆ ಮೆಟ್ರೋ ಐತೋ ಇಲ್ಲೋ ಗೊತ್ತಿಲ್ಲ ನನಗೆ ಮೇ ಬಿ ಇಲ್ಲಿ ಕನ್ಸ್ಟ್ರಕ್ಷನ್ ಅಂತ ಈಗ ನಡೀತಾ ಇದೆ ಸದ್ಯಕ್ಕೆ ಗೈಸ್ ವೆಲ್ಕಮ್ ಟು ಭೋಪಾಲ್ ಸದ್ಯಕ್ಕೆ ಈಗ ಹೋಟೆಲ್ಗೆ ಬಂದಿದ್ದೀನಿ ನನ್ನಿಂದ ನೋಡ್ತಾ ಇರಲ್ಲ ಇದೇ ರೂಮೇ
ಸೊ ರೂಮ್ ಪರವಾಗಿಲ್ಲ ಚೆನ್ನಾಗೈತೆ. ಫುಲ್ ಟಯರ್ಡ್ ಆಗ್ಬಿಟ್ಟನಪ್ಪ ಇವತ್ತು ಮಾತ್ರ. ಯಾಕೆಂತಂದರೆ ಅಲ್ಲಿ ಓಡಾಡಿದ್ದು ಅಲ್ಲದೆ ಈ ಟ್ರೈನಲ್ಲಿ ಹತ್ತತ್ರ 3 ಗಂಟೆ ನಿಂತ್ಕೊಂಡು ಕಾಲೆಲ್ಲ ಹೋಗ್ತಾ ಇದ್ದಾವೆ. ಈಗ ಸ್ವಲ್ಪ ಹೊತ್ತು ಎಡಿಟಿಂಗ್ ಮಾಡಿಬಿಟ್ಟು ಈಗ ಫಸ್ಟ್ ಹೋಗಿ ಏನಾದರೂ ಹೊರಗಡೆ ತಿಂದು ಇನ್ನು ಬಂದು ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ಮಲ್ಕೊಂತೀನಿ. ಬೆಳಿಗ್ಗೆ ನಾನು ಇಲ್ಲಿಂದ ಪ್ಲಾನ್ ಇಲ್ಲ, ಗೊತ್ತಿಲ್ಲ ಎಲ್ಲಿ ಹೋಗ್ತೀನಿ ಅಂತ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಗೈಸ್. ಈ ವಿಡಿಯೋ ನಿಮ್ಗೆ ಏನಾದರೂ ನಿಜವಾಗ್ಲೂ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಏನೋ ಒಂದು ಮಾಡಿ. ಇಲ್ಲ ಅಂತಂದರೆ ಒಂದು ಡಿಸ್ಲೈಕ್ ಮಾಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬೈ ಗೈಸ್.